ರಾಣೆಬೆನ್ನೂರು ತಾಲೂಕು ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೇ ತರಹದ ಲೈಸೆನ್ಸ್ ಮತ್ತು ಸರ್ಕಾರದ ಪರ್ಮಿಷನ್ ಇಲ್ಲದೆ ಸಮಯ ಮೀರಿ ನಡೆಯತಕ್ಕಂತಹ ಮದ್ಯ ಮಾರಾಟದ ಕುರಿತು ಆದಷ್ಟು ಹೋರಾಟಗಾರರು ಹೋರಾಟವನ್ನ ಮಾಡಿ ನೋಟಿಸ್ಗಳನ್ನು ಕೊಟ್ಟರು ಕಂಡು ಕಾಣದೇ ಇರೋ ಹಾಗೆ ಅಧಿಕಾರಿಗಳು ಇದರಿಂದಾಗಿ ಆದಷ್ಟು ಬಡ ಕುಟುಂಬಗಳು ಬೀದಿಗೆ ಬರುವಂತಾಗಿದೆ. ಪುಟ್ಟ ಪುಟ್ಟ ಗ್ರಾಮಗಳಲ್ಲಂತೂ ಮನೆ ಮನೆಯಲ್ಲಿ ಮದ್ಯ ಮಾರಾಟ ನಡೆಯುತ್ತಿದೆ. ಇದರಿಂದಾಗಿ ಆದಷ್ಟು ಬಡ ಕುಟುಂಬಗಳು ಸಾಲದ ಸುಳಿಗೆ ಸಿಕ್ಕಿ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಒಂದು ದಿನದ ಊಟಕ್ಕೂ ಪರದಾಡುವಂತಾಗಿರುತ್ತದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ತ್ರಿಚಕ್ರ ವಾಹನಗಳಲ್ಲಿ ರಾಜಾರೋಷವಾಗಿ ಸರಬರಾಜು ಮಾಡ್ತಾ ಇರುವ ಮದ್ಯದ ವಸ್ತುಗಳನ್ನ ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮದ್ಯ ಮಾರಾಟಕ್ಕೆ ಕಡಿವಾಣ ನೀಡಬೇಕು ಎಂದು ನಮ್ಮ ಸುದ್ದಿವಾಹಿನಿ ಅಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದೆ. ಬ್ಯೂರೋ ರಿಪೋರ್ಟ್ ತಿಪ್ಪೇಶ್ ಬರಹಭೂಮಿ, ಪ್ರಜಾಪ್ರಭು ಟಿವಿ, ರಾಣೆಬೆನ್ನೂರು. ಯಾರಾದ್ರೂ ಕೂಡ 60 ರೂಪಾಯಿ ಇಂದ್ರ ಕೂಡ ಸಾಕ ಒಳ್ಳೆ ನೀನೇ ಇಸ್ಕೊಂಡ್ಬಿಡ ರೊಕ್ಕ ಕೊಡಲ್ಲ ನೀವು. ಅಯ್ಯೇ ತೀರ ನಡ್ಯಾಬಾರ್ದು ರೊಕ್ಕನ ಇಸ್ಕೊಳಲ್ಲ ಮತ್ತ ನಾನು ಪೇಮೆಂಟ್ ಒಟ್ಟು ನೀನು ಅಲ್ಲೇದವು ನನಗೆ 60 ರೂಪಾಯಿ ಹೆಚ್ಚಿಗೆ ಕೊಟ್ಟಾರ ನಾನು ಕೊಟ್ರೆ ನಿಮಗೆ ಆಯ್ತ ನೋಡು ಅವು ಸಿಗಾದಲ್ಲ ಸುಮ್ಮನೆ